Hello friends, welcome back to SS Computopia, Ignite Your Digital Mind. ಸೊ ಈ ಸೆಷನ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಇನ್ನೊಂದು ಮಾಡೆಲ್ ಪೇಪರ್ ನ ರಿವೈಸ್ ಮಾಡೋಣ. ದ ಬೆಸ್ಟ್ ಪ್ರಿಪರೇಷನ್ ಫಾರ್ ಟುಮಾರೋ ಇಸ್ ಡೂಯಿಂಗ್ ಬೆಸ್ಟ್ ಟುಡೇ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ನಾನು 700 ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗಿದ್ದೀನಿ. ತುಂಬಾ ತುಂಬಾ ಥ್ಯಾಂಕ್ ಯು ನಿಮ್ ಸಪೋರ್ಟಿಗೆ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಇರೋ ರೆಡ್ ಕಲರ್ ಇರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಅವಾಗ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಅಲ್ಲಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಡ್ಯಾಶ್ ಇಸ್ ಅನ್ ಇನ್ಪುಟ್ ಡಿವೈಸ್. ಜಾಯ್ಸ್ಟಿಕ್, ಸಿಡಿ, ಪ್ರಿಂಟರ್, ಪ್ಲಾಟರ್. ಆನ್ಸರ್ ಇಸ್ ಜಾಯ್ಸ್ಟಿಕ್. ಜಾಯ್ಸ್ಟಿಕ್ ಅನ್ನೋದು ಒಂದು ಇನ್ಪುಟ್ ಡಿವೈಸ್, ಸಿಡಿ ಅನ್ನೋದು ಸ್ಟೋರೇಜ್ ಡಿವೈಸ್, ಪ್ರಿಂಟರ್ ಮತ್ತೆ ಪ್ಲಾಟರ್ ಎರಡೂ ಔಟ್ಪುಟ್ ಡಿವೈಸ್. ಓಕೆ, ವಿಂಡೋಸ್ ಇಸ್ ಎ ಡ್ಯಾಶ್. ಹಾರ್ಡ್ವೇರ್, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್, ಸಾಫ್ಟ್ವೇರ್, ವೈರಸ್. ವಿಂಡೋಸ್ ಸಾಫ್ಟ್ವೇರ್. ಓಕೆ, the start button is in dash bar, taskbar, toolbar, menu bar, status bar. So start button ಎಲ್ಲಿದೆಯಪ್ಪ ಅಂದ್ರೆ task bar ಅಲ್ಲಿ. Okay, what is a gutter margin? Margin that is added to the left side of a page when printing, margin that is added to the right side, margin that is added to the binding side, margin that is added to the top side of the page when printing. Answer is margin that is added to the binding side of the page when printing. So gutter margin ಅಂದ್ರೆ ಏನಪ್ಪಾ ಅಂದ್ರೆ ಸೈಡ್ ಅಲ್ಲಿ ಸ್ವಲ್ಪ ಜಾಗ ಬಿಡುತ್ತೆ, ಲೈಕ್ ಸ್ಪೈರಲ್ ಮಾಡೋದಕ್ಕೆ ಅಂತ. ಸೊ ಅದನ್ನ ನಾವು ಗಟರ್ ಮಾರ್ಜಿನ್ ಅಂತ ಹೇಳ್ತೀವಿ. ಸೊ ಗಟರ್ ಮಾರ್ಜಿನ್ ನಾನು ಲೆಫ್ಟ್ ಅಲ್ಲಾದ್ರೂ ಹಾಕ್ಬೋದು, ಇಲ್ಲ ಟಾಪ್ ಅಲ್ಲಾದ್ರೂ ಹಾಕ್ಬೋದು. ಕೆಲವು ಅರೇಬಿಕ್ ಬುಕ್ಸ್ ಇದ್ರೆ ಅದಕ್ಕೆ ನಾನು ರೈಟ್ ಅಲ್ಲಿ ಕೂಡ ಮಾರ್ಜಿನ್ ಹಾಕ್ತೀನಿ. ಸೊ ಜನರಲ್ ಆಗಿ ಗಟರ್ ಮಾರ್ಜಿನ್ ಅಂದ್ರೆ ನೀವ್ ಏನಂತ ಬರೀಬೇಕಪ್ಪ ಅಂದ್ರೆ ಯಾವ್ದು ಬೈಂಡಿಂಗ್ ಸೈಡ್ ಹಾಕ್ತೀನಿ, ಬೈಂಡ್ ಮಾಡ್ತೀನಿ ಆ ಸೈಡ್ ಹಾಕೋ ಮಾರ್ಜಿನ್ ನ ಗಟರ್ ಮಾರ್ಜಿನ್ ಅಂತ ಹೇಳ್ತೀವಿ. ಓಕೆ, ಸೊ ವರ್ಡ್ ಅಲ್ಲಿ ನನಗೆ ಟಾಪ್ ಮತ್ತೆ ಲೆಫ್ಟ್ ಎರಡು ಆಪ್ಷನ್ ಕೊಡುತ್ತೆ. Autocorrect was originally designed to replace dash words, assured type, short repetitive words, grammatically incorrect words, misspelled words, none of the above. Answer is misspelled. Autocorrect option ನಾವು ಸೊ ಸ್ಪೆಲ್ಲಿಂಗ್ ತಪ್ಪು ಬರ್ದಿರ್ತೀವಲ್ಲ ಅದನ್ನ ಕರೆಕ್ಟ್ ಮಾಡೋದಕ್ಕೆ ಯೂಶಲಿ ಯೂಸ್ ಮಾಡ್ತಾ ಇದ್ದಿದ್ದು. End key and right arrow is used to dash. Move cursor to end of document, move cursor to end of para, move cursor to the end of screen, move cursor to the end of line. ಎಂಡ್ ಕೀ ಪ್ರೆಸ್ ಮಾಡಿ ರೈಟ್ ಆರೋ ಕೀ ಪ್ರೆಸ್ ಮಾಡಿದ್ರೆ ಕರ್ಸರ್ ಪೊಸಿಷನ್ ಇರುತ್ತಲ್ಲ ಅದು ಎಂಡ್ ಆಫ್ ದ ಲೈನ್ ಗೆ ಮೂವ್ ಆಗುತ್ತೆ. ಓಕೆ, change the dash to create a document in wide format. Page margin, page orientation, page style, page source. Answer is page orientation. ಇವಾಗ ಉದ್ದುದ್ದ ಇದೆ ಪೇಜು, ಅಡ್ಡಡ್ಡ ಪೇಜ್ ಬೇಕು ಅಂದ್ರೆ ನನಗೆ ಡಾಕ್ಯುಮೆಂಟ್ ಅಂದ್ರೆ ವೈಡ್ ಅಂತ ಹೇಳ್ತೀವಿ, ವೈಡ್ ಫಾರ್ಮ್ಯಾಟ್ ಅಂತ. ಅದಕ್ಕೆ ಪೇಜ್ ಓರಿಯೆಂಟೇಷನ್ ನ ಚೇಂಜ್ ಮಾಡಬೇಕಾಗುತ್ತೆ. ಪೇಜ್ ಮಾರ್ಜಿನ್ ಅಂದ್ರೆ ಮಾರ್ಜಿನ್ ಜಾಗ ಬಿಡುತ್ತೆ. ಓಕೆ, clip art is in dash tab in Excel. View, insert, home, edit. Answer is insert. What function or option displays row data in a column or column data in a row? Paste, transpose, hyperlinks, index.
ಆನ್ಸರ್ ಇಸ್ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಅಂತ ನನಗೊಂದು ಆಪ್ಷನ್ ಬರುತ್ತೆ ಕ್ಲಿಪ್ ಬೋರ್ಡ್ ಗ್ರೂಪ್ ಅಲ್ಲಿ. ಸೊ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ರೋ ನಲ್ಲಿರೋ ಡೇಟಾ ಎಲ್ಲ ಕಾಲಮ್ ಬರುತ್ತೆ, ಕಾಲಮ್ ಅಲ್ಲಿರೋ ಡೇಟಾ ಎಲ್ಲ ರೋಗ್ ಬರುತ್ತೆ. How are data organized in a spreadsheet? Rows and columns, lines and spaces, layers and planes, height and width. ಡೇಟಾ ಹೇಗೆ ಆರ್ಗನೈಸ್ ಆಗಿರುತ್ತೆ ನಮ್ಮ ಸ್ಪ್ರೆಡ್ ಅಲ್ಲಿ ಅಂದ್ರೆ ರೋಸ್ ಅಂಡ್ ಕಾಲಮ್ಸ್ ಅಲ್ಲಿ ಆರ್ಗನೈಸ್ ಆಗಿರುತ್ತೆ. ಓಕೆ, ದಿಸ್ ಫಂಕ್ಷನ್ ರಿಪೀಟ್ಸ್ ದ ಗಿವನ್ ಸ್ಟ್ರಿಂಗ್ ಫಾರ್ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್ಸ್. REPT, repeat, REP, REF, sorry, RAT. ರಿಪೀಟ್ ಫಂಕ್ಷನ್ ನೇಮ್ ಏನಪ್ಪಾ ಅಂದ್ರೆ REPT. ಓಕೆ, which of the following methods cannot be used to edit the contents of a cell? Clicking the formula bar, clicking F2, double click, pressing the Alt key. ಸೊ ಯಾವ ಪ್ರೆಸ್ಸಿಂಗ್ ದ ಆಲ್ಟ್ ಕೀಸ್ ಆನ್ಸರ್. ಸೊ ಯಾವ ಆಪ್ಷನ್ ಯೂಸ್ ಮಾಡಿದ್ರೆ ನಾನು ಕಂಟೆಂಟ್ ನ ಎಡಿಟ್ ಮಾಡೋದಕ್ಕಾಗಲ್ಲ ಅಂತ ಸೆಲ್ ಅಲ್ಲಿ. ಸೊ ಸೆಲ್ ಅಲ್ಲಿ ಕಂಟೆಂಟ್ ಎಂಟರ್ ಮಾಡ್ತೀವಿ ಅಲ್ವಾ, ಸೊ ಅದನ್ನ ಎಡಿಟ್ ಮಾಡಬೇಕು ಅಂದ್ರೆ ಸೆಲ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಬೋದು, ಇಲ್ಲ ಫಾರ್ಮುಲಾ ಬಾರ್ ಹೋಗಿ ಚೇಂಜ್ ಮಾಡ್ಬೋದು, ಇಲ್ಲ ಅಂದ್ರೆ F2 ಪ್ರೆಸ್ ಮಾಡ್ಬೋದು. ಓಕೆ, ಸೊ ಅದೇ ಫಸ್ಟ್ ABC ಆಪ್ಷನ್ ಇರೋದು. ಆಲ್ಟ್ ಕೀ ಪ್ರೆಸ್ ಮಾಡಿದ್ರೆ ಮೆನ್ಯೂಸ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಅಂದ್ರೆ ಟ್ಯಾಬ್ ಆಕ್ಟಿವೇಟ್ ಆಗುತ್ತೆ. In order to edit a chart, you can drag the chart object, triple click the chart object, click the chart object, double click the chart object. Answer is double click the chart object. So chart ನ ಎಡಿಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ಚಾರ್ಟ್ ಆಬ್ಜೆಕ್ಟ್ ಬರುತ್ತಲ್ಲ ಅಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡಿದ್ರೆ ಚಾರ್ಟ್ ನ ನಾನು ಎಡಿಟ್ ಮಾಡ್ಬೋದು. Next question. Which command will you use in PowerPoint if you need to change the color of different objects without changing content? Answer is color scheme. ಸೊ ಪವರ್ ಪಾಯಿಂಟ್ ಅಲ್ಲಿ ನೀವು ಯಾವ ಆಪ್ಷನ್ ನ ಯೂಸ್ ಮಾಡ್ತೀರಾ, ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಕಲರ್ ನ ಚೇಂಜ್ ಮಾಡ್ಬೇಕಾಗಿರುತ್ತೆ, ಆದ್ರೆ ಕಂಟೆಂಟ್ ಗಲ್ಲ ಅಂದ್ರೆ ಕಲರ್ ಸ್ಕೀಮ್ ಅಂತ. ಸೊ ಪವರ್ ಪಾಯಿಂಟ್ ಥೀಮ್ ಅಲ್ಲಿ ನನಗೆ ಬಿಲ್ಟ್ ಇನ್ ಕಲರ್ ಸ್ಕೀಮ್ ಇರುತ್ತೆ, ಅದನ್ನ ನಾನು ಸ್ಲೈಡ್ ಗೆ ಅಪ್ಲೈ ಮಾಡ್ಬೋದು. ಸೊ ನನ್ನ ಕಸ್ಟಮ್ ಕಲರ್ ಸ್ಕೀಮ್ ಕೂಡ ಯೂಸ್ ಮಾಡ್ಬೋದು. ಓಕೆ, Contra voucher is used for dash report, master entry, cash account to bank account or vice versa, none. Answer is cash account to bank account or vice versa. ಅಂದ್ರೆ ನಾನು ಕಾಂಟ್ರಾ ವೋಚರ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಬ್ಯಾಂಕ್ ಟು ಬ್ಯಾಂಕ್ ಅಥವಾ ಬ್ಯಾಂಕ್ ಟು ಕ್ಯಾಶ್, ಕ್ಯಾಶ್ ಟು ಕ್ಯಾಶ್ ಅಥವಾ ಕ್ಯಾಶ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ಕಾಂಟ್ರಾ ವೋಚರ್ ನ ಯೂಸ್ ಮಾಡ್ತೀನಿ. ಓಕೆ, ಎಕ್ಸಾಂಪಲ್ ಫಾರ್ ವಿಸರ್ಗ ಇಸ್ ಅಹಂಕಾರ, ಪ್ರಮುಖ, ನಮಃ, ಕಾಳ ಸರ್ಪ. ಆನ್ಸರ್ ಇಸ್ ನಮಃ. ಸೊ ವಿಸರ್ಗ ಅಂದ್ರೆ ಏನಪ್ಪಾ ಅಂದ್ರೆ ಅಹಾ ಬರುತ್ತಲ್ವಾ, ಅಲ್ಲಿ 2 0 ಬರುತ್ತಲ್ಲ, ಅದನ್ನ ನಾವು ವಿಸರ್ಗ ಅಂತ ಹೇಳ್ತೀವಿ. ಸೊ ವಿಸರ್ಗ ಎಕ್ಸಾಂಪಲ್ ಯಾವ್ದು ಇದೆ ಅಂದ್ರೆ ನಮಃಗೆ 2 0 ಇದೆ, ಮಾಗೆ 2 0. ಸೊ ಅದನ್ನ ನಾವು ವಿಸರ್ಗಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಓಕೆ, ರೇಟ್ಸ್ ಅಂಡ್ ಟ್ಯಾಕ್ಸಸ್ ಕಮ್ ಅಂಡರ್ ಡ್ಯಾಶ್ ಗ್ರೂಪ್, ಎಕ್ಸ್ಪೆಂಡಿಚರ್, ಇನ್ಕಮ್, ಬೋನಸ್, ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. Answer is duties and taxes. Shortcut key to shut companies F1, Alt F3, F3, Alt F1. Answer is Alt F1.
ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. www.gmail.com. Here Gmail is domain name, email address, host, ISP. Answer is domain name. ಡೊಮೈನ್ ನೇಮ್ ಅಂದ್ರೆ ಏನಪ್ಪಾ ಅಂದ್ರೆ ವೆಬ್ಸೈಟ್ ಐಡೆಂಟಿಟಿ ಕೊಡುತ್ತೆ ಅಲ್ವಾ, ಅದನ್ನ ನಾವು ಡೊಮೈನ್ ನೇಮ್ ಅಂತ ಹೇಳ್ತೀವಿ. ಅದು ಇಂಟರ್ನೆಟ್ ಯೂಸರ್ಸ್ಗೆ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ವೆಬ್ಸೈಟ್ಗೆ ಹೆಲ್ಪ್ ಮಾಡುತ್ತೆ. ಅದೇ ಹಾಸ್ಟಿಂಗ್ ಅಥವಾ ವೆಬ್ ಹೋಸ್ಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನನ್ನ ವೆಬ್ಸೈಟ್ ಡೇಟಾ ಇದೆಯಲ್ಲ ಅದನ್ನ ಸ್ಟೋರ್ ಮಾಡ್ಕೊಳ್ಳೋದನ್ನ ವೆಬ್ಸೈಟ್ ಹೋಸ್ಟಿಂಗ್ ಅಂತ ಹೇಳ್ತೀವಿ ಅಥವಾ ವೆಬ್ ಹೋಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಡೊಮೈನ್ ನೇಮ್ ಇರ್ಬೇಕಂದ್ರೆ ಜನರಲ್ ಆಗಿ ನನಗೆ ಒಂದು ವೆಬ್ಸೈಟ್ ನೇಮ್ ಇರುತ್ತೆ ಮತ್ತೆ ಎಕ್ಸ್ಟೆನ್ಷನ್ ಇರುತ್ತೆ, ಲೈಕ್ ಕಾಮು, ನೆಟ್ಟು. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಸೊ ಇದು ಫಿಲ್ ಇನ್ ದ ಬ್ಲಾಂಕ್ಸ್. ಒಂದು ಕ್ವಶನ್ ಅಲ್ಲಿ 2 ಆನ್ಸರ್ಸ್ ಇರುತ್ತೆ, 2 ಡ್ಯಾಶಸ್ ಇರುತ್ತೆ. ಸೊ ಕೆಲವೊಂದು ಫಸ್ಟ್ ಪಾರ್ಟ್ ನ ಓದಿ ಅದಕ್ಕೆ ಆನ್ಸರ್ ಮಾಡಿದ್ಮೇಲೆ ಸೆಕೆಂಡ್ ಪಾರ್ಟ್ ಓದಿ. ಫುಲ್ ಓದಿದ್ರೆ ದೊಡ್ಡದನ್ಸುತ್ತೆ, ಆನ್ಸರ್ ಫ್ಲಾಶ್ ಆಗೋದಿಲ್ಲ, ಅದಕ್ಕೋಸ್ಕರ. ಓಕೆ, ಸ್ಟಾರ್ಟ್ ಮಾಡೋಣ. Expansion of OS is dash and expansion of CPU is dash. CPU ಅಂದ್ರೆ ಏನು, OS ಅಂದ್ರೆ ಏನು, expansion ಬರೀರಿ. 2 types of memory ಯಾವ್ದು. Dash bar displays the file name and dash bar displays the total number of lines typed in a Word document. So Word document ಅಲ್ಲಿ ಎಷ್ಟು ಲೈನ್ ಟೈಪ್ ಮಾಡಿದೀನಿ ಅಂತ ಯಾವ ಬಾರ್ ತೋರಿಸುತ್ತೆ, ಮತ್ತೆ ಯಾವ ಬಾರ್ ಅಲ್ಲಿ ಫೈಲ್ ನೇಮ್ ತೋರಿಸುತ್ತೆ ಅಂತ. 2 types of calculator ಯಾವ್ದು ಅಂತ. ಓಕೆ, ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್, CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. 2 types ಆಫ್ ಮೆಮೊರಿ, ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡರಿ ಮೆಮೊರಿ. ಟೈಟಲ್ ಬಾರ್ ನನಗೆ ಫೈಲ್ ನೇಮ್ ನ ತೋರಿಸುತ್ತೆ. ಸ್ಟೇಟಸ್ ಬಾರ್ ನನಗೆ ಎಷ್ಟು ನಂಬರ್ ಆಫ್ ವರ್ಡ್ಸ್ ಅಥವಾ ಲೈನ್ಸ್ ಟೈಪ್ ಮಾಡಿದೀನಿ ಅಂತ ತೋರಿಸುತ್ತೆ. ಸೊ 2 types ಆಫ್ ಕ್ಯಾಲ್ಕುಲೇಟರ್ ಬಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಮತ್ತೆ ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಟರ್. ಅದು ಬರೀ XP ವರೆಗೂ ಮಾತ್ರ ಇತ್ತು. ಸೊ ವಿಂಡೋಸ್ 7 ಅಲ್ಲಿ ನಮ್ಗೆ ಇನ್ನ 2 ಕ್ಯಾಲ್ಕುಲೇಟರ್ ಇದೆ. ಯಾವ್ದಾದಪ್ಪ ಅಂದ್ರೆ ಪ್ರೋಗ್ರಾಮರ್ ಮತ್ತೆ ಸ್ಟಾಟಿಸ್ಟಿಕ್ಸ್. ಸೊ ಈ 4ಅಲ್ಲಿ ಯಾವ್ದಾದ್ರು 2 ಬರೆದ್ರೆ ಸಾಕು. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. The minimum number of rows and columns that can be inserted in a Word document is dash and dash respectively. ಎಷ್ಟು ನಂಬರ್ ಆಫ್ ಮಿನಿಮಮ್ ರೋಸ್ ಮತ್ತೆ ಮಿನಿಮಮ್ ಕಾಲಮ್ಸ್ ಒಂದು ಟೇಬಲ್ ಗೆ ಇನ್ಸರ್ಟ್ ಮಾಡಬಹುದು ವರ್ಡ್ ಅಲ್ಲಿ ಅಂತ ಕ್ವಶನ್. ಡ್ಯಾಶ್ ಆಪ್ಷನ್ಸ್ ಚೇಂಜಸ್ ದ ಸ್ಪೆಲ್ಲಿಂಗ್ ಎರರ್ ಆರ್ ಡಸ್ ಕ್ಯಾಪಿಟಲೈಸೇಷನ್ as you type the text and the symbol option is found in dash tab. ಸೊ ಯಾವ ಆಪ್ಷನ್ ನಾನು ಟೈಪ್ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ, ಸ್ಪೆಲ್ಲಿಂಗ್ ಎರರ್ ಏನಾದ್ರು ಮಾಡಿದ್ರೆ ಅದೇ ಕರೆಕ್ಟ್ ಮಾಡ್ಕೊಳ್ಳುತ್ತೆ, ಮತ್ತೆ ಸ್ಮಾಲ್ ಲೆಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಯಾಪಿಟಲ್ ಮಾಡ್ಕೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಸೆಕೆಂಡ್ ಸಬ್ ಕ್ವಶನ್ ಅದ್ರಲ್ಲಿ ಏನಪ್ಪಾ ಅಂದ್ರೆ ಸಿಂಬಲ್ ಆಪ್ಷನ್ ಯಾವ ಟ್ಯಾಬಲ್ ಇದೆ ಅಂತ. ಶಾರ್ಟ್ಕಟ್ ಕೀ ಟು ಡಿಲೀಟ್ ಎ ಲೆಟರ್ ಟು ರೈಟ್ ಇಸ್ ಡ್ಯಾಶ್. ಸೊ ನನ್ನ ಕಸರ್ ಇದೆಯಲ್ಲ, ಕಸರ್ ರೈಟ್ ಸೈಡ್ ಡಿಲೀಟ್ ಆಗಬೇಕು ಅಂದ್ರೆ ಒಂದು ಲೆಟರ್ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ. ಅಂಡ್ ಶಾರ್ಟ್ಕಟ್ ಕೀ ಟು ಡಿಲೀಟ್ ಎ ವರ್ಡ್ ಟು ಲೆಫ್ಟ್ ಇಸ್ ಡ್ಯಾಶ್. ಸೊ ಒಂದು ವರ್ಡ್ ಇರುತ್ತೆ ಅನ್ಕೊಳ್ಳಿ, ಸೊ ಲೆಫ್ಟ್ ಸೈಡ್ ಇರೋ ವರ್ಡ್ ನ ಡಿಲೀಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು ಅಂತ. ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ಇಸ್ ಡ್ಯಾಶ್ ಅಂಡ್ ಫಾಂಟ್ ಸೈಜ್ ಇಸ್ ಡ್ಯಾಶ್ ಇನ್ ವರ್ಡ್ 2007 ಅಂತ. ಸೊ ಡಿಫಾಲ್ಟ್ ಆಗಿ ಲೈನ್ ಸ್ಪೇಸಿಂಗ್ ಎಷ್ಟಿರುತ್ತೆ ಮತ್ತೆ ಫಾಂಟ್ ಸೈಜ್ ಎಷ್ಟಿರುತ್ತೆ ವರ್ಡ್ ಅಲ್ಲಿ ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಮಿನಿಮಮ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಎಷ್ಟಿರುತ್ತೆ ಅಂದ್ರೆ ಒಂದು ಟೇಬಲ್ ಅಲ್ಲಿ 1 ರೋ ಮತ್ತೆ 1 ಕಾಲಮ್. ಓಕೆ, ಆಟೋ ಕರೆಕ್ಟ್ ಆಪ್ಷನ್ ಯೂಸ್ ಮಾಡ್ಕೊಂಡು ನಾನು ಸ್ಪೆಲ್ಲಿಂಗ್ ಎರರ್ ನ ಕರೆಕ್ಷನ್ ಮಾಡ್ಬೋದು. ಮತ್ತೆ ಕ್ಯಾಪಿಟಲ್ ಆಗಿಲ್ಲ ಫಸ್ಟ್ ಲೆಟರ್ ಅಂದ್ರೆ ಆಟೋಮೆಟಿಕ್ ಕ್ಯಾಪಿಟಲ್ ಆಗುತ್ತೆ. ಸೊ ಸಿಂಬಲ್ ಆಪ್ಷನ್ ನನಗೆ ಇನ್ಸರ್ಟ್ ಅಲ್ಲಿ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ರಿಜಿಸ್ಟರ್ಡ್ ಆ ತರ ಸಿಂಬಲ್ಸ್ ಎಲ್ಲ, ನೀವು ಫೋನು ಆ ತರ ಸಿಂಬಲ್ಸ್ ನ ಇನ್ಸರ್ಟ್ ಮಾಡ್ಕೋಬಹುದು. ಡಿಲೀಟ್ ಲೆಟರ್ ಮಾಡಬೇಕು, ರೈಟ್ ಸೈಡ್ ಅಲ್ಲಿರೋ ಲೆಟರ್ ಇನ್ಸರ್ಷನ್ ಪಾಯಿಂಟ್ಗೆ ಅಂದ್ರೆ ಡಿಲೀಟ್ ಕೀನ ಪ್ರೆಸ್ ಮಾಡ್ತೀನಿ. ಅದೇ ಒಂದು ವರ್ಡ್ ಲೆಫ್ಟ್ ಸೈಡ್ ಡಿಲೀಟ್ ಮಾಡಬೇಕು ಅಂದ್ರೆ ಬ್ಯಾಕ್ ಸ್ಪೇಸ್ ಅಂದ್ರೆ ಲೆಟರ್ ಡಿಲೀಟ್ ಆಗುತ್ತೆ. ಸೊ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಅಂದ್ರೆ ಒಂದು ವರ್ಡ್ ಡಿಲೀಟ್ ಆಗುತ್ತೆ. ಓಕೆ, ಸೊ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ 1.15 ಇರುತ್ತೆ, ಫಾಂಟ್ ಸೈಜ್ 11 ಇರುತ್ತೆ ವರ್ಡ್ ಅಲ್ಲಿ. ಓಕೆ, dash function is used to display today's date only and dash function is used to display today's date and time. So ಯಾವ ಫಂಕ್ಷನ್ ಯೂಸ್ ಮಾಡ್ಕೊಂಡು ಬರೀ ಡೇಟ್ ನ ಡಿಸ್ಪ್ಲೇ ಮಾಡ್ತೀವಿ, ಯಾವ ಫಂಕ್ಷನ್ ಯೂಸ್ ಮಾಡ್ಕೊಂಡು ಡೇಟ್ ಅಂಡ್ ಟೈಮ್ ನ ಡಿಸ್ಪ್ಲೇ ಮಾಡ್ತೀವಿ. 10th one, dash and dash key is used to enter data in a cell. ಸೊ ಒಂದ್ ಸೆಲ್ ಅಲ್ಲಿ ಡೇಟಾ ಎಂಟರ್ ಮಾಡ್ಬೇಕಂದ್ರೆ, ಸೊ ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಸೆಲ್ ಹೋಗ್ಬೇಕಂದ್ರೆ ಯಾವ ಕೀನ ಯೂಸ್ ಮಾಡ್ತೀವಿ ಅಂತ ಕ್ವಶನ್. The extension of an Excel template file is dash and file created in Excel is called as dash. So Excel template file extension ಏನು ಮತ್ತೆ Excel ಅಲ್ಲಿ ಕ್ರಿಯೇಟ್ ಮಾಡೋ ಫೈಲ್ ನ ಏನಂತ ಹೇಳ್ತೀವಿ ಅಂತ.
12th question, shortcut to create a new slide is dash and to create a new file is dash. So new slide na create ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು, ನ್ಯೂ ಫೈಲ್ ನ ಕ್ರಿಯೇಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡೋಣ. ಸೊ ಇವತ್ತಿನ ಡೇಟ್ ತೋರಿಸೋದಕ್ಕೆ ಟುಡೇ. ಸೊ ಡೇ ಟು ಟೈಮ್ ಎರಡಕ್ಕೂ ನಾವು ಯೂಸ್ ಮಾಡ್ತೀವಿ. ಸೊ ಸೆಲ್ಲಲ್ಲಿ ಡೇಟಾ ಎಂಟರ್ ಮಾಡಿದ್ಮೇಲೆ ಟ್ಯಾಬ್ ಅಥವಾ ಎಂಟರ್ ಕೀ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಸೆಲ್ಲಿಗೆ ನನಗೆ ಕರ್ಸರ್ ಮೂವ್ ಆಗುತ್ತೆ. ಸೊ ಎಕ್ಸೆಲ್ ಟೆಂಪ್ಲೇಟ್ದು ಎಕ್ಸ್ಟೆನ್ಷನ್ ಬಂದು ಎಕ್ಸೆಲ್ ಟಿ ಎಕ್ಸ್. ಸೊ ಎಕ್ಸೆಲ್ ಅಲ್ಲಿ ಕ್ರಿಯೇಟ್ ಮಾಡೋ ಫೈಲ್ ನಾನು ವರ್ಕ್ ಬುಕ್ ಅಂತ ಹೇಳ್ತೀವಿ. ಓಕೆ, ಒಂದು ವರ್ಕ್ ಬುಕ್ ಅಲ್ಲಿ ಎಷ್ಟೊಂದು ಶೀಟ್ಸ್ ಇರುತ್ತೆ ನನಗೆ. ಓಕೆ, ಸೊ ನ್ಯೂ ಸ್ಲೈಡ್ ನ ಕ್ರಿಯೇಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಎಮ್, ಹೊಸ ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಕಂಟ್ರೋಲ್ ಎನ್. The default view in PowerPoint is dash and dash is the shortcut key to cut a slide. So default view ಅದು PowerPoint ಅಲ್ಲಿ ಅಂತ first part of the question, second part cut ಗೆ shortcut key ಏನು ಅಂತ. 14th one, dash appears on the top of every slide and dash appears in the bottom of every slide. ಪ್ರತಿ ಸ್ಲೈಡ್ ಅಲ್ಲೂ ಮೇಲ್ಗಡೆ ಏನಿರುತ್ತೆ ಮತ್ತೆ ಕೆಳಗಡೆ ಏನಿರುತ್ತೆ ಅಂತ. 15th one, rules of personal account is debit dash and credit dash. Okay. 16th one, F8 is the shortcut key for dash and control F8 is the shortcut key for dash ಅಂತ ಕೇಳ್ತಿದ್ದಾರೆ. ಸೊ F8 ಯಾವ್ದಕ್ಕೆ ಶಾರ್ಟ್ಕಟ್ ಕೀ ಮತ್ತೆ ಕಂಟ್ರೋಲ್ F8 ಯಾವ್ದಕ್ಕೆ ಶಾರ್ಟ್ಕಟ್ ಕೀ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಡಿಫಾಲ್ಟ್ ವ್ಯೂ ಅದಪ್ಪ ಅಂದ್ರೆ ನಾರ್ಮಲ್, ಕಂಟ್ರೋಲ್ ಎಕ್ಸ್ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹೆಡರು ಮತ್ತೆ ಫೂಟರು ಮೇಲೆ ಮತ್ತೆ ಕೆಳಗೆ ಪ್ರತಿ ಸ್ಲೈಡ್ ಅಲ್ಲೂ ಬರುತ್ತೆ. ಸೊ ಪರ್ಸನಲ್ ಅಕೌಂಟ್ ರೂಲ್ ಏನಪ್ಪಾ ಅಂದ್ರೆ ಡೆಬಿಟ್ ದ ರಿಸೀವರ್ ಮತ್ತೆ ಕ್ರೆಡಿಟ್ ದ ಗಿವರ್ ಅಂತ. ಓಕೆ, ಸೊ ಪರ್ಸನಲ್ ಅಕೌಂಟ್ ಯೂಶಲಿ ಇಂಡಿವಿಜುವಲ್ಸ್ಗೆ, ಫರ್ಮ್ಸ್ಗೆ ಮತ್ತೆ ಕಂಪ್ನೀಸ್ಗೆ ರಿಲೇಟೆಡ್ ಆಗಿರುತ್ತೆ. ಲೈಕ್ ಬ್ಯಾಂಕ್ಸ್, ಔಟ್ಸ್ಟ್ಯಾಂಡಿಂಗ್ ಅಕೌಂಟ್, ಡೆಟಾರು, ಕ್ರೆಡಿಟಾರು, ಅಕೌಂಟ್ಸ್ ಆಫ್ ಗೂಡ್ಸ್ ಸಪ್ಲೈಯರ್ಸ್ ಬರ್ತಾರಲ್ಲ, ಕ್ಯಾಪಿಟಲ್ಸ್, ಡ್ರಾಯಿಂಗ್ಸ್, ಇವೆಲ್ಲ ನನಗೆ ಪರ್ಸನಲ್ ಅಕೌಂಟ್ ರಿಲೇಟೆಡ್ ಆಗಿರುತ್ತೆ. ಓಕೆ, ಸೊ F8 ಯಾವ್ದಕ್ಕಪ್ಪ ಶಾರ್ಟ್ಕಟ್ ಕೀ ಅಂದ್ರೆ ಸೇಲ್ಸ್, ಕಂಟ್ರೋಲ್ F8 ಯಾವ್ದಕ್ಕಪ್ಪ ಶಾರ್ಟ್ಕಟ್ ಕೀ ಅಂದ್ರೆ ಕ್ರೆಡಿಟ್ ನೋಟ್. ಓಕೆ, dash is the shortcut key to delete a voucher and dash is the shortcut key to see the detailed information of the balance sheet. Expansion of LAN is dash and CAN is dash. The two types of chatting are dash and dash. www.icici.com is an example for dash type of website and www.google.com is an example of dash type of website ಅಂತ ಕ್ವಶನ್ ಕೇಳಿದರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ವೋಚರ್ ನ ಡಿಲೀಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಆಲ್ಟ್ ಡಿ. ಸೊ ಆಲ್ಟ್ F1 ಶಾರ್ಟ್ಕಟ್ ಕೀ ಯೂಸ್ ಮಾಡ್ಕೊಂಡು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೀಟೇಲ್ ಇನ್ಫಾರ್ಮೇಶನ್ ನೋಡ್ಬೋದು. ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್, ಕ್ಯಾನ್ ಅಂದ್ರೆ ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂತ. ಟು ಟೈಪ್ಸ್ ಆಫ್ ಚಾಟಿಂಗ್ ಯಾವ್ದಪ್ಪ ಅಂದ್ರೆ ಟೆಕ್ಸ್ಟ್ ಚಾಟಿಂಗ್, ಮಾಮೂಲಿ ಚಾಟಿಂಗು, ಮತ್ತೆ ಮಲ್ಟಿಮೀಡಿಯಾ ಚಾಟಿಂಗ್ ಅಂತ ಹೇಳ್ತೀವಿ. ಸೊ ಮಲ್ಟಿಮೀಡಿಯಾ ಚಾಟಿಂಗ್ ಅಲ್ಲಿ ನಾನು ವಾಯ್ಸ್ ಎಲ್ಲಾದ್ರೂ ಚಾಟ್ ಮಾಡ್ಬೋದು, ಅಥವಾ ಮುಖ ನೋಡ್ಕೊಂಡು ಅಂದ್ರೆ ವಿಡಿಯೋ ಚಾಟಿಂಗ್ ಆದ್ರೂ ಮಾಡ್ಬೋದು. ಸೊ ನೀವು ವಾಯ್ಸ್, ವಿಡಿಯೋ, ಟೆಕ್ಸ್ಟ್ ಮೂರಲ್ಲಿ ಯಾವ್ದಾದ್ರು ಬರೀಬಹುದು. ಓಕೆ, ಸೊ ICICI ನನಗೆ ಈ ಬ್ಯಾಂಕಿಂಗ್ ಟೈಪ್ ಆಫ್ ವೆಬ್ಸೈಟ್, google.com ನನಗೆ ಚೇಂಜ್ ಇದೆ. ಓಕೆ, ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಟ್ರೂ ಆರ್ ಫಾಲ್ಸ್. ಕ್ವಶನ್ ಓದ್ಕೊಂಡು ನೀವು ಟ್ರೂ ಅಥವಾ ಫಾಲ್ಸ್ ಅಂತ ಹೇಳ್ಬೇಕಾಗುತ್ತೆ. ಓಕೆ, ಫಸ್ಟ್ ಒನ್, ಫ್ಲಾಪಿ ಡಿಸ್ಕ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಫ್ಲಾಪಿ ಡಿಸ್ಕ್ ಅನ್ನೋದು ಒಂದು ಟೈಪ್ ಆಫ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಕ್ವಶನ್. ಇನ್ ಕೀಬೋರ್ಡ್ ವಿ ಹ್ಯಾವ್ LED ಸ್ಟೇಟಸ್ ಇಂಡಿಕೇಟರ್. ಕೀಬೋರ್ಡ್ ಅಲ್ಲಿ ನಮಗೆ LED ಸ್ಟೇಟಸ್ ಇಂಡಿಕೇಟರ್ ಇದೆ ಅಂತ. ದ ಏರಿಯಾ ಇನ್ ವಿಚ್ ಯು ಟೈಪ್ ಎ ಟೆಕ್ಸ್ಟ್ ಇನ್ ವರ್ಡ್ ಇಸ್ ಕಾಲ್ಡ್ ಅಸ್ ಅನ್ ಟೆಕ್ಸ್ಟ್ ಏರಿಯಾ. ಸೊ ವರ್ಡ್ ಅಲ್ಲಿ ನೀವು ಟೈಪ್ ಮಾಡ್ತಿರಲ್ಲ ಏರಿಯಾ, ಅದನ್ನ ಟೆಕ್ಸ್ಟ್ ಏರಿಯಾ ಅಂತ ಹೇಳ್ತೀವಿ. Fourth one, save as option is used to save a file with another name. So save as option ಯೂಸ್ ಮಾಡ್ಕೊಂಡು ಫೈಲ್ಗೆ ಇನ್ನೊಂದು ಹೆಸರು ಕೊಡ್ಬೋದು ಅಂತ. Fifth one, when a command is light gray inside a menu tab, it is currently unavailable. So ನನಗೆ ಕಮಾಂಡ್ ಇರುತ್ತಲ್ಲ ರಿಬ್ಬನ್ ಅಲ್ಲಿ, ಸೊ ಮೆನ್ಯೂ ಟ್ಯಾಬ್ ಅಂದ್ರೆ ರಿಬ್ಬನ್ ಅಂತ ಅನ್ಕೊಳ್ಳಿ. ಸೊ ರಿಬ್ಬನ್ ಅಲ್ಲಿ ನನಗೆ ಲೈಟ್ ಗ್ರೇ ಇತ್ತು ಅಂದ್ರೆ ಕಮಾಂಡ್, ಅದು ಅನ್ಅವೈಲಬಲ್ ಅಂತ ಅರ್ಥ. Sixth one, a workbook cannot contain multiple sheet. ಒಂದು ವರ್ಕ್ ಬುಕ್ ಅಲ್ಲಿ ಮಲ್ಟಿಪಲ್ ಶೀಟ್ಸ್ ಇರೋ ಹಾಗಿಲ್ಲ ಅಂತ ಕ್ವಶನ್. Seventh one, normal view, the left hand pane has two tabs like outline and slide in PowerPoint. So normal view ನಲ್ಲಿ ನನಗೆ ಲೆಫ್ಟ್ ಹ್ಯಾಂಡ್ ಪೇನ್ ಒಂದು ಬರುತ್ತಲ್ಲ, ಸೊ ಅದರಲ್ಲಿ ನನಗೆ 2 ಟೈಪ್ಸ್ ಆಫ್ ಟ್ಯಾಬ್ ಬರುತ್ತೆ, ಒಂದು ಔಟ್ಲೈನ್ ಮತ್ತೆ ಸ್ಲೈಡ್ PowerPoint ಅಲ್ಲಿ ಅಂತ. Tally supports FBT. Ninth one,
ದ ಇಂಟರ್ ಕನೆಕ್ಷನ್ ಬಿಟ್ವೀನ್ ಟು ಕಂಪ್ಯೂಟರ್ ಇಸ್ ಕಾಲ್ಡ್ ಅ ಸ್ಪ್ಯಾಮ್. ಎರಡು ಕಂಪ್ಯೂಟರ್ ಮಧ್ಯೆ ಇರೋ ಕನೆಕ್ಷನ್ ನಾನು ಸ್ಪ್ಯಾಮ್ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 10th ಒನ್, ನುಡಿ ಸಪೋರ್ಟ್ಸ್ ಮಲ್ಟಿಪಲ್ ಲ್ಯಾಂಗ್ವೇಜ್. ನುಡಿ ಮಲ್ಟಿಪಲ್ ಲ್ಯಾಂಗ್ವೇಜ್ ನ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಫ್ಲಾಪಿ ಡಿಸ್ಕ್ ನನಗೆ ಸ್ಟೋರೇಜ್ ಡಿವೈಸ್, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಎಲ್ಲ ಆದ್ರೂ ಅದರಿಂದ ಫಾಲ್ಸ್. ಕೀಬೋರ್ಡ್ ಅಲ್ಲಿ ನನಗೆ LED ಸ್ಟೇಟಸ್ ಇಂಡಿಕೇಟರ್ ಇರುತ್ತೆ, ಲೈಕ್ ನಮ್ ಲಾಕ್, ಸ್ಕ್ರಾಲ್ ಲಾಕ್ ಎಲ್ಲ. ಓಕೆನಾ? ಸೊ ಅದರಿಂದ ಟ್ರೂ. ನಾವು ಟೆಕ್ಸ್ಟ್ ನ ಟೈಪ್ ಮಾಡ್ತೀವಲ್ಲ, ಅದನ್ನ ವರ್ಕಿಂಗ್ ಏರಿಯಾ ಅಂತೀವಿ, ಟೆಕ್ಸ್ಟ್ ಏರಿಯಾನಲ್ಲ. ಸೊ ಫಾಲ್ಸ್. ಸೆವಾಸ್ ಆಪ್ಷನ್ ಯೂಸ್ ಮಾಡ್ಕೊಂಡು ಫೈಲ್ಗೆ ಇನ್ನೊಂದು ಹೆಸರು ಕೊಡ್ಬೋದು. ಸೊ ಟ್ರೂ. ಸೊ ಲೈಟ್ ಗ್ರೇ ನಲ್ಲಿ ಇದ್ರೆ ಅದು ಅನ್ಅವೈಲಬಲ್ ಅಂತ. ಸೊ ಟ್ರೂ. ವರ್ಕ್ ಬುಕ್ ಅಲ್ಲಿ ಮಲ್ಟಿಪಲ್ ಶೀಟ್ಸ್ ಇರ್ಬೋದು. ಸೊ ಫಾಲ್ಸ್. ಸೊ ನಾರ್ಮಲ್ ವ್ಯೂ ನಲ್ಲಿ ಲೆಫ್ಟ್ ಸ್ಪೇನ್ ಅಲ್ಲಿ ನಾನು ಕ್ಲಿಕ್ ಮಾಡಿದ್ರೆ, ನಾನು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ನಂಗೆ ಸ್ಲೈಡ್ಸ್ ತೋರಿಸ್ತಾರೆ, ಬಾಕ್ಸ್ ತರ. ಇನ್ನೊಂದ್ ಸರಿ ಕ್ಲಿಕ್ ಮಾಡಿದ್ರೆ ಔಟ್ಲೈನ್ ಅಂದ್ರೆ ಎಷ್ಟು ಸ್ಲೈಡ್ ಇದೆ ಜಸ್ಟ್ ನಂಬರ್ ನ ತೋರಿಸುತ್ತೆ. ಸೊ ಅದರಿಂದ ಟ್ರೂ. ಟ್ಯಾಲಿ ಸಪೋರ್ಟ್ಸ್ FBT ಅಂತಾರೆ. FBT ಅಂದ್ರೆ ಫ್ರಿಂಜ್ ಬೆನಿಫಿಟ್ಸ್ ಟ್ಯಾಕ್ಸ್ ಅಂತ. FBT ಅನ್ನೋದು ಒಂದು ಬೆನಿಫಿಟ್ ನಾವು ಎಂಪ್ಲಾಯಿ ಕೊಡೋದು, ಲೈಕ್ ನಾರ್ಮಲ್ ಸ್ಯಾಲರಿ ಮತ್ತೆ ವೇಜಸ್ ಗಿಂತ ಜಾಸ್ತಿ. ಸೊ ಆ ತರ ಎಂಟ್ರೀಸ್ ನ ಹಾಕೋದಿಕ್ಕೆ ನನಗೆ ಟ್ಯಾಲಿ ಸಪೋರ್ಟ್ ಮಾಡುತ್ತೆ. ಸೊ ಟ್ರೂ. ಸೊ ಇಂಟರ್ ಕನೆಕ್ಷನ್ ಬಿಟ್ವೀನ್ ಟು ಕಂಪ್ಯೂಟರ್ಸ್ ನ ನಾನು ನೆಟ್ವರ್ಕಿಂಗ್ ಅಂತ ಹೇಳ್ತೀವಿ, ಸ್ಪ್ಯಾಮ್ ಅಲ್ಲ. ಸೊ ಫಾಲ್ಸ್. ನುಡಿ ನನಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ. ಸೊ ಟ್ರೂ. ಲೈಕ್ ಏಕ ಭಾಷೆ, ದ್ವಿಭಾಷೆ ಮತ್ತೆ ಯೂನಿಕೋಡ್. ಅದ್ ಬಿಟ್ಟು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೊಸ ವರ್ಷನ್ ಅಲ್ಲಿ ನುಡಿ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಆನ್ಸರ್ ಟ್ರೂ. ಸೊ ಇಲ್ಲೊಂದು ಕ್ವಶನ್ ಇರುತ್ತೆ, ಇದಕ್ಕೆ 5 ಡಿಫ್ರೆಂಟ್ ಆನ್ಸರ್ಸ್ ಇರುತ್ತೆ. ಸೊ ಆನ್ಸರ್ ಮಾಡೋದಿಕ್ಕೆ ಟ್ರೈ ಮಾಡಿ. ಲಿಸ್ಟ್ ದ ಫಂಕ್ಷನ್ ಡಿಸ್ಪ್ಲೇಡ್ ಇನ್ ಎಕ್ಸೆಲ್ ಆಟೋಸಮ್ ಡ್ರಾಪ್ ಡೌನ್ ಲಿಸ್ಟ್. ಎಕ್ಸೆಲ್ ಆಟೋಸಮ್ ಸಿಗ್ಮಾ ಸಿಂಬಲ್ ಇರುತ್ತಲ್ಲ, ಅದರಲ್ಲಿ ಇರುವಂತ 5 ಆಪ್ಷನ್ ಯಾವ್ದು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸಮ್, ಕೌಂಟ್, AVG, ಮ್ಯಾಕ್ಸ್, ಮಿನ್. ಲಿಸ್ಟ್ ದ 5 ಟೈಪ್ಸ್ ಆಫ್ ಡಾಕ್ಯುಮೆಂಟ್ ಯು ವರ್ಕ್ ಇನ್ ಮೇಲ್ ಮರ್ಜ್. ಸೊ ಮೇಲ್ ಮರ್ಜ್ ನ ಯೂಸ್ ಮಾಡ್ಕೊಂಡು ಯಾವ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಕ್ಯುಮೆಂಟ್ ಮೇಲೆ ವರ್ಕ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಲೆಟರ್ಸ್, ಇಮೇಲ್ ಮೆಸೇಜಸ್, ಎನ್ವಲಪ್ಸ್, ಲೇಬಲ್ಸ್, ಡೈರೆಕ್ಟರಿ. ಈ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಕ್ಯುಮೆಂಟ್ಸ್ ಮೇಲೆ ನಾವು ಮೇಲ್ ಮರ್ಜ್ ನ ವರ್ಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ರೈಟ್ ದ ಲೆಡ್ಜರ್ ಗ್ರೂಪ್ಸ್ ಫಾರ್ ದ ಫಾಲೋಯಿಂಗ್: ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್, ಫ್ರೈಟ್ ಚಾರ್ಜಸ್ ಇನ್ಕಮ್, ಡೆಪ್ರಿಸಿಯೇಷನ್, ಸೇಲ್ಸ್ ರಿಟರ್ನ್ಸ್, ಡ್ರಾಯಿಂಗ್ಸ್. ಓಕೆ, ಆನ್ಸರ್ಸ್ ಚೆಕ್ ಮಾಡೋಣ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಕರೆಂಟ್ ಲಯಬಿಲಿಟಿ ಹಾಕ್ತೀವಿ. ಫ್ರೈಟ್ ಚಾರ್ಜಸ್ ಇನ್ಕಮ್ ಅಂದ್ರೆ ಡೈರೆಕ್ಟ್ ಇನ್ಕಮ್ ಅಂತ ಹಾಕ್ತೀವಿ. ಡಿಪ್ರಿಸಿಯೇಷನ್ ಬಂದು ನನಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಸೇಲ್ಸ್ ಮಾಡ್ತೀನಲ್ಲ, ಅದನ್ನ ಯಾರು ನಂಗೆ ರಿಟರ್ನ್ ಮಾಡಿದ್ರೆ ಅದು ಅಂಡರ್ ನಂಗೆ ಸೇಲ್ಸ್ ಅಲ್ಲೇ ಹಾಕ್ಬೇಕು ಲೆಡ್ಜರ್. ಓಕೆ, ಡ್ರಾಯಿಂಗ್ಸ್ ಅಂಡರ್ ಕ್ಯಾಪಿಟಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಮೆನ್ಷನ್ ಎನಿ 5 ಇ-ಕಾಮರ್ಸ್ ವೆಬ್ಸೈಟ್. ಯಾವ್ದಾದ್ರು 5 ಇ-ಕಾಮರ್ಸ್ ವೆಬ್ಸೈಟ್ ನ ಮೆನ್ಷನ್ ಮಾಡಿ ಅಂತ. ಇ-ಕಾಮರ್ಸ್ ವೆಬ್ಸೈಟ್ ಇಸ್ ನಥಿಂಗ್ ಬಟ್, ಸೊ ನೀವು ಶಾಪಿಂಗ್ ಯೂಸ್ ಮಾಡ್ತೀವಲ್ಲ ಆ ವೆಬ್ಸೈಟ್ ನ ಇ-ಕಾಮರ್ಸ್ ಸೈಟ್ಸ್ ಅಂತ ಹೇಳ್ತೀವಿ. ಆನ್ಸರ್ಸ್: ಫ್ಲಿಪ್ಕಾರ್ಟ್, ಮೀಶೋ, ಅಮೆಝಾನ್, ಬಿಗ್ ಬಾಸ್ಕೆಟ್, ಲೆನ್ಸ್ ಕಾರ್ಟ್. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಇದಕ್ಕೆ ಕೀ ಕಾಂಬಿನೇಷನ್ ನ ಬರಿಬೇಕು. ಕ್ಷ, ಪ್ರ, ಜ್ಞ, ಮ, ಡ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಕ್ಷ ಅಂದ್ರೆ KFX ಮಾಡಿದ್ರೆ ಕ್ಷ ಬರುತ್ತೆ. ಪ್ರ ಅಂದ್ರೆ PFP ಅಂದ್ರೆ ಪ್ರ ಬರುತ್ತೆ. ಜ್ಞ ಅಂದ್ರೆ ZF ಕ್ಯಾಪಿಟಲ್ Z ಅಂದ್ರೆ ಜ್ಞ ಬರುತ್ತೆ. ಠಮ ಅಂದ್ರೆ ಟಿಗೆ QFM ಮಾಡಿದ್ರೆ ಮ ಬರುತ್ತೆ. ಡ ಅಂದ್ರೆ WFW ಮಾಡಿದ್ರೆ ಡ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ನ ಪ್ರೆಸ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಸೊ ಈ ರೀತಿ ನಾನು ಹೆಚ್ಚಿನ ವಿಡಿಯೋಸ್ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತೀನಿ ಅಲ್ವಾ. ಸೊ ನಿಮ್ಗೆ ನೋಟಿಫಿಕೇಶನ್ಸ್ ಬೇಕು ಅಂದ್ರೆ ಸೊ ಯೂಟ್ಯೂಬ್ ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ರೈಟ್ ಅಲ್ಲಿ ಇರೋ ಬೆಲ್ ಐಕಾನ್ ಬಟನ್ ನ ಪ್ರೆಸ್ ಮಾಡಿದ್ರೆ ಸೊ ಯೂಟ್ಯೂಬ್ ಅಲ್ಲಿ ಏನಾದ್ರು ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಅಲ್ಲಿ. ಓಕೆ, For more details, contact me at rashmimahesh@gmail.com. ನನ್ನ ಯೂಟ್ಯೂಬ್ ಹ್ಯಾಂಡಲ್ ಲಿಂಕ್ ಏನಪ್ಪಾ ಅಂದ್ರೆ www.youtube.com/@rashmimahesh ಅಂತ ಹಾಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಓಪನ್ ಆಗುತ್ತೆ.
ಓಕೆ. ದ ಬೆಸ್ಟ್ ಪ್ರಿಪರೇಷನ್ ಫಾರ್ ಟುಮಾರೋ ಇಸ್ ಡೂಯಿಂಗ್ ಬೆಸ್ಟ್ ಟುಡೇ. ಸೊ ಕಲಿತಾ ಇರಿ, ಕಲಿಸ್ತಾ ಇರಿ, ಕಲಿಯೋದನ್ನ ಯಾವತ್ತೂ ನಿಲ್ಲಿಸ್ತಾ ಇರಬೇಡಿ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ ಫ್ರಮ್ ರಶ್ಮಿ.